ನನಗೆ ಬಂದಾಗ ಬೆಳಗ್ಗೆ ಚೆಕ್ ಮಾಡ್ತಿದ್ದೆ, ಬುದ್ಧಿ ಎಷ್ಟೊತ್ತು ಮಲಗಿದ್ರು ರಾತ್ರಿ ಅಂತ. ನಿಮ್ಮ ಬಗ್ಗೆ ಸುಮ್ಮನೆ ನಾವು ಪತ್ರಕರ್ತರು ಚೆಕ್ ಮಾಡ್ಕೋತೀವಲ್ಲ, 12 ಗಂಟೆ ದಾಟಿತ್ತು ಹರೀಶ್ ಅವರೇ ಅಂದರು. ಮತ್ತು ಬೆಳಗ್ಗೆ ಅಂದೆ, ಮತ್ತೆ ಅವ್ರ ಮಾಮೂಲಿ ಯಥಾಸ್ಥಿತಿ ಅಷ್ಟು ಬೇಗ ಎದ್ದು ಅವ್ರ ಕಾಯಕವನ್ನು ಮುಂದುವರಿಸ್ತಿದ್ದಾರೆ. ಈಗ ನೀವು ಮಲಗೋದು 2 ತಾಸು 3 ತಾಸು ಅಷ್ಟೇ ಆಗೋಗುತ್ತೆ. ಹಂಗೇನಿಲ್ಲ, ಅವರ ಥರ ಯಾರು ಮಾಡೋಕ್ಕಾಗೋದಿಲ್ಲ. ಅದನ್ನು ಹಾಂ, ಮಧ್ಯೆ ಬೇಕಾದ್ರೆ ವಿಶ್ರಾಂತಿ ಪಡ್ಕೋಬೋದು, ಇರ್ತೀವಿ. ಓಕೆ. ಆದರೆ ಅವರ ಒಂದು ಜೀವನ ಪದ್ಧತಿ ಶೈಲಿ ಇಂದಿಗೂ ನಮಗೆ ಆಶ್ಚರ್ಯ, ಬಹಳ ಕಷ್ಟ, ಕಠಿಣ. ನೀವು ಹತ್ತಿರದಿಂದ ತುಂಬ ನೋಡೋದು. ಬಹಳ ಕಠಿಣ ಅದು. ಅವರ ವ್ರತ ನಿಯಮಗಳಿದೆಯಲ್ಲ, ಅದು ಅತ್ಯಂತ ಕಠಿಣವಾಗಿರುವಂಥ ವ್ರತ. ಅವರಷ್ಟು ದೇಹ ದಂಡನೆಯನ್ನು ಮಾಡಿದಂಥವ್ರು ನಾನು ನೋಡಿಲ್ಲ, ನೋಡೋಕ್ಕಾಗೋದಿಲ್ಲ. ಅವರು ದೇಹಕ್ಕೆ ಸುಖ ಅನ್ನೋದು ಅವ್ರು ಕೊಟ್ಟೇ ಇಲ್ಲ ಅವ್ರಿಗೆ. ಅಷ್ಟರ ಮಟ್ಟಿಗೆ ಅವರು ದೇಹವನ್ನು ದಂಡಿಸಿರುವಂತಹ ಅವರು ಪೂಜಾ ನಿಷ್ಠೆ, ಆಚಾರ ನಿಷ್ಠೆ, ಸೇವಾ ಭಾವನೆ ಇವೆಲ್ಲವೂ ಕೂಡ ಇನ್ನೆಲ್ಲೂ ಅನ್ಯತ್ರ ಕಾಣೋದಕ್ಕೆ ಸಾಧ್ಯ ಇಲ್ಲದೇ ಇರುವ ರೀತಿಯಲ್ಲಿ ಪರಮ ಪೂಜೆ. ಅದಕ್ಕೆ ಇಡೀ ಜನ ಅವ್ರನ್ನ ಯಾಕೆ ದೇವರು ಅಂತ ಕರೆದ್ರು, ಇದಕ್ಕಾಗಿಯೇ ನಡೆದವಾಡೋದು ದೇವರು ಅಂತ. ಜನಸಾಮಾನ್ಯರೇ ಅವರಿಗೆ ಆ ಭಾವನೆಯಿಂದ ಅವರನ್ನು ಗೌರವಿಸುವಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮೆಲ್ಲರಿಗಿಂತ ನೀವು ತುಂಬ ಪುಣ್ಯ ಮಾಡಿದ್ರಿ ಅನ್ಸುತ್ತೆ ಬುದ್ಧಿ. ಬಿಕಾಸ್ ಹತ್ತಿರದಲ್ಲಿ ತುಂಬ ಅವ್ರನ್ನ ನೋಡಿದವರು, ಒಡನಾಟವನ್ನು ಇಟ್ಕೊಂಡಿದ್ದು. ಇಲ್ಲ, ನನ್ನ ಪುಣ್ಯನೋ ಅಥವಾ ನಮ್ಮ ಪೂರ್ವಾಶ್ರಮ ತಾಯಿ ತಂದೆಗಳು ಮಾಡಿದ ಪುಣ್ಯನೋ ಗೊತ್ತಿಲ್ಲ. ನನಗೊಂದು ಅವಕಾಶ ಸಿಕ್ತು ಸೇವೆ ಮಾಡುವಂಥದ್ದು. ಅವರ ಆಶೀರ್ವಾದ ಇದೆಲ್ಲ ಈ ರೀತಿ ನಡ್ಕೊಂಡು ಬರ್ತಾ ಇದೆ. 1-2-3 ಆಶ್ಚರ್ಯ ನಿಮಗೆ ಅನಿಸಿದ್ದು ಅವ್ರ ಬಗ್ಗೆ? ಅವ್ರ ಬಗ್ಗೆ ನೋಡಿ, ಅವರೊಂದು ಮಾತನ್ನು ಹೇಳಿದರು, 2 ಮಾತು ಹೇಳಿರುವಂಥದ್ದು. ಒಂದು, ದಾಸೋಹ ನಿರಂತರವಾಗಿ ನಡೆಯಬೇಕು, ಮತ್ತು ವಿದ್ಯಾರ್ಥಿಗಳಿಗೆ ಆಶ್ರಯ ಕೊಡಬೇಕು. ಇವೆರಡು ಬಿಟ್ಟರೆ ಬೇರೆ ವಿಚಾರಗಳು ಯಾವುದನ್ನು ಈ ರೀತಿ ಮಾಡಿ ಇದೇ ರೀತಿ ಅಂತ ಹೇಳಿಲ್ಲ. ಇವೆರಡನ್ನು ಮಾತ್ರ ನೀವು ಮಾಡಲೇಬೇಕು, ಕಡ್ಡಾಯವಾಗಿ ಇದಿರಬೇಕು ಅಂತ ಹೇಳಿದ್ದಾರೆ. ಮತ್ತು ಅವ್ರು ಲಿಂಗೈಕ್ಯರಾದಾಗ ನಿರಂತರವಾಗಿ ದಾಸೋಹ ನಡೀಬೇಕು, ಯಾವುದೇ ಕಾರಣದಿಂದ ದಾಸೋಹ ನಿಲ್ಲಬಾರ್ದು, ಬಂದವ್ರಿಗೆಲ್ಲರಿಗೂ ಚೆನ್ನಾಗಿ ನೋಡ್ಕೋಬೇಕು ಅಂತೇಳಿ ಅದು ಅವರ ಆದೇಶ. ಅದಂತೆ ಎಲ್ಲ ನಡ್ಕೊಂಡು ಬರ್ತಾ ಇದೆ. ಅಲ್ಲ, ಅವರ ವ್ಯಕ್ತಿತ್ವ ನಿಮಗೆ ಬಹಳ ಇದು ಸಾಧ್ಯನೋ ಒಬ್ಬ ಮನುಷ್ಯನಿಗೆ ಅಂತ ಅನಿಸಿದ್ದುಂಟಾ? ಅಯ್ಯೋ, ಅವ್ರು ನೋಡ್ತಿದ್ರೆ ಹಾಗೆ ಅನಿಸ್ತದೆ ಯಾವಾಗಲೂ ಕೂಡ. 1-2-3 ನಮಗೆ ತುಂಬ ಗೊತ್ತಿಲ್ಲದೆ ಇರೋದು ನಿಮಗೆ. ಅವ್ರು ನೋಡಿ, ಇಡೀ ರಾತ್ರಿ ಎದ್ದಿರ್ತಾ ಇದ್ರು. ನಾಟಕ ಇತ್ತು, ಬಸವೇಶ್ವರ ನಾಟಕ ಅಂತ ಮಾಡ್ತಾಯಿದ್ರು. ಅಲ್ಲಿ ಬೆಳಗ್ಗೆ ಹೋದರೆ ಅವರು ಸಂಜೆವರೆಗೂ ಕೂರ್ತಿರ್ತಿದ್ರು. ಕೂತ್ಕೊಳೋದು ಎಷ್ಟೊತ್ತು ಕೂತ್ಕೋಬೋದು? 1-2 ತಾಸು 3 ತಾಸು. ಅವ್ರು ಬೆಳಗಿನ ಸಂಜೆವರೆಗೂ ಕೂತ್ಕೊತಾ ಇದ್ರು. ಪೂಜೆಗೆ ಹೋದ್ರು ಕೂತ್ಕೊತಾ ಇದ್ರು. ಹೌದು. ತಿರ್ಗಾ ಅಲ್ಲಿ ಮುಗಿಸ್ಕೊಂಬಂದು ಕಾರ್ಯಕ್ರಮ ಎಲ್ಲ ಭಾಷಣ ಎಲ್ಲ ಆಗಿ ಪೂಜೆ ಮುಗಿಸಿ ತಿರ್ಗಿ ಬಂದು ತಿರ್ಗಾ ನಾಟಕದಲ್ಲಿ ಕೂತ್ಕೋತಾ ಇದ್ರು, ಮಲಿಕತಾ ಇಲ್ಲ. ರಾಮಚೇರಿ ಕೂತಿರ್ತಿದ್ರು. ತಿರ್ಗಾ ಬೆಳಗ್ಗೆ ಎದ್ದು ಪೂಜೆ ಮುಗಿಸ್ಕೊಂಬಂದರೆ ತಿರ್ಗಾ ಅವರು 1 ನಿಮಿಷ ವಿಶ್ರಾಂತಿ ಮಾಡ್ತಾರೆ, ಅಭಿಷೇಕ ಬಂದ್ಬಿಡೋರು ಅವರು ನಿರಂತರವಾಗಿ. ಅದು ಆಶ್ಚರ್ಯ ಅಲ್ವಾ? ಅವರು ನಿದ್ದೆನೇ ಇಲ್ಲ. ನಿದ್ದೆನೇ ಅದು ಹೆಂಗೆ ಅವ್ರ ಅದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅವ್ರದ್ದು. ಸೊ ದಣಿವಾಗ್ತಾನೂ ಇರಲಿಲ್ಲ. ದಣಿವತ್ತು ಅವ್ರಿಗೆ ಕಾಣ್ತಾನೆ ಇಲ್ಲ. ಅವರು ಹುಡುಕಲ್ಲಿ ದಣಿವು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಅವರಲ್ಲಿ. ನೀವು ಕುತೂಹಲದಿಂದ ಕೇಳಿದ್ದುಂಟ ಬುದ್ಧಿ? ಇಲ್ಲ, ಕೇಳೋಕ್ಕಾಗ್ತಿರ್ಲ. ಹಂಗೆ ಕೇಳೋದೆಲ್ಲ ಅವ್ರು ದೊಡ್ಡವರಲ್ವಾ, ಆ ಥರ ಕೇಳೋಕ್ಕಾಗುತ್ತೆ. ಅಲ್ಲ, ನೀವು ನಿದ್ದೆ ಮಾಡಲ್ವ, ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಂತೆಲ್ಲ ಹೇಳಿದ್ದುಂಟ? ಇಲ್ಲ, ಅವ್ರೇನು ಅವ್ರಿಗೆ ಹೇಳೋಕ್ಕೆ, ಅವ್ರು ಹೇಳಿದ್ದು ಕೇಳಬೇಕೆ ಹೊರತು ನಾವು ಹೇಳೋಕ್ಕಾಗಲ್ಲ. ಬಟ್ ನಿಮ್ಗೆ ಅದು ಆಶ್ಚರ್ಯನೇ ಅವ್ರದ್ದು. ಅವರ ಪೂಜಾ ನಿಷ್ಠೆ ಆಗಲಿ, ಮತ್ತೊಂದು ಅವ್ರ ಪ್ರಸಾದ ನಿಷ್ಠೆ ಆಗಲಿ, ಇಂದು ನಾವೆಲ್ಲ ಫಾಲೋ ಮಾಡೋದು ತುಂಬ ಕಠಿಣ, ಕಷ್ಟ ಇದೆ. ಅಷ್ಟು ಸುಲಭ ಅಲ್ಲ ಅದು. ಅವರು ದೊಡ್ಡವರ ಹೋದ ದಾರಿ ಭಾಳ ಕಠಿಣವಾಗಿರುವಂಥ ದಾರಿ. ಆಹಾರ ನಿಷ್ಠೆ ಹೇಗಿತ್ತು? ಅವ್ರ ದಿವಸದ ಆಹಾರದಲ್ಲಿ ಸ್ವಲ್ಪ ವ್ಯತ್ಯಾಸ ಇಲ್ಲ, ಅದೇ ರೀತಿ ಅವ್ರು ನಿತ್ಯ ಅದೇನ್ನೇ ಪಾಲನೆ ಮಾಡ್ಕೊಂಡು ಬಂದರು. ಆಮೇಲೆ ಅವರು ದಿವಸ ಬೇವಿನ ಕಷಾಯವನ್ನು ಬೆಳಗ್ಗೆ ಹೊತ್ತು ಅವರು ಪ್ರಸಾದ ಆದಮೇಲೆ 1 ಕಪ್ ಬೇವಿನ ಕಷಾಯ ಕುಡಿತಾಯಿದ್ರು ನಿರಂತರವಾಗಿ, ಕಡ್ಡಾಯವಾಗಿ. ಅವರು ಬೇರೆ ಆದಾಗಲಿ ಏನಾಗ್ತಿಲ್ಲ. ಅವರಿಗೆ ಏನಾದರೂ ಜ್ವರ ಬಂದಾಗ ಒಂದು ಸಾರಿ ನಾನು ಪೂಜೆ ಇಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಪ್ರಸಾದ ಮಾಡೋರು ಕೂಡ ಜ್ವರ ಇದೆ, ನೆಗಡಿ ಇದೆ ಅಂತ ಮಜ್ಜಿಗೆ ಕೊಡಲಿಲ್ಲ, ಹಾಲು ಕೊಟ್ಟರು. 1 ಕಪ್ ಹಾಲು ಕೊಟ್ಟಾಗ ಯಾಕೆ ಅಂತಂದರು, ಹಿಂಗೆ ಅಂದಾಗ ಅವ್ರೇನಂದ್ರು ಅಂದರೆ, ಈ ಒಂದು ಹಾಲು ಕೊಡ್ತಾ ಇದೆಯಪ್ಪ, 1 ಕಪ್ ಹಾಲಿನಲ್ಲಿ ಮಜ್ಜಿಗೆ ಮಾಡಿದ್ರೆ 4 ಮಕ್ಕಳಿಗೆ 10 ಮಕ್ಕಳಿಗೆ ಹಾಲು ಮಜ್ಜಿಗೆ ಆಗುತ್ತಲ್ಲ ಅನ್ನುವ ಭಾವನೆ ಮಾತನ್ನೇ ಹೇಳಿದರು. ಆ ರೀತಿಯಲ್ಲೇ ಅವರು ಆ ನಿಷ್ಠೆಯನ್ನು ಇಟ್ಕೊಂಡಂತಹ ಅವರು. ಆದರೆ ಏನೇ ಆಗಲಿ ಇನ್ಯಾರಿಗೂ ಉಪಯೋಗ ಆಗುತ್ತೆ ಅದು ಅಂತಲೇ ಯೋಚನೆ. ಅದು ಈ ಜಾತ್ರೆಯ ಕಾನ್ಸೆಪ್ಟ್ ಯಾಕೆ ಬಂತು ಶುರು ಆಗ್ಬೇಕಾದ್ರೆ? ಅದು ಉದ್ದಾನ ಸ್ವಾಮಿ ಕಾಲದಲ್ಲೇ ಆಗಿರೋದು, ಹಿಂದೆನೇ, ಭಾಳ ಹಿಂದೆನೇ ಆಗಿರೋದು. ಅದು ಅವ್ರಿಗಿಂತ ಹಿಂದೆ ಸಣ್ಣ ಪುಟ್ಟ ನಡ್ಕೊಂಡು ಬರ್ತಾ ಇತ್ತಂತೆ. ಆವಾಗ ಜಾತ್ರೆ ಯಾವಾಗ ಅಂದರೆ ನವರಾತ್ರಿ ನಡೀತಾ ಇತ್ತಂತೆ ಮೊದಲು. ಪ್ರಾರಂಭದಲ್ಲಿ ನವರಾತ್ರಿ ಟೈಮ್ನಲ್ಲಿ ಜಾತ್ರೆ ಮಾಡ್ತಾ ಇದ್ರು, 9 ದಿನದ ನವರಾತ್ರಿ. ಆ ಟೈಮ್ನಲ್ಲಿ ಜಾತ್ರೆ ಮಾಡ್ತಾಯಿದ್ರು. ಆನಂತರ ಇದನ್ನು ಶಿವರಾತ್ರಿಗೆ ಬದಲಾವಣೆ ಮಾಡಿಕೊಂಡು, ಆನಂತರ ಅಲ್ಲಿಂದ ಶಿವರಾತ್ರಿ ಅದು ಮತ್ತು ಅದು ತೇರಾಗ್ತದೆ ಮಾರನೆಗೆ. ಆಮೇಲೆ ಬೇರೆ ಉತ್ಸವ ನಡೀತಾ ಇತ್ತು. ಇವತ್ತು ಹಂಗಲ್ಲ,
ಇವತ್ತು ನಾವೇನು ಮಾಡ್ಕೊಂಡಿದ್ದೀವಿ, ಬುದ್ಧಿರೇ ಭಾಳ ಹಿಂದಕ್ಕೆ ಹೋಗ್ಬಿಟ್ರೆ. ಯಾಕೆಂದರೆ ಕೊನೆ ಹತ್ತತ್ರಕ್ಕೆ ಅದನ್ನು ತಂದರು. ಈ ರೈತರು ಏನು ಮಾಡ್ತಾಯಿದ್ರು, ಆಗ ಜಾತ್ರೆಗೆ ಬರುವಂತಹ ಸಂದರ್ಭದಲ್ಲಿ ಅವ್ರ ಹಬ್ಬ ಮುಗಿಸ್ಕೊಂಡು ಎತ್ತುಗಳನ್ನೆಲ್ಲ ಹೊಡಿತಾ ಇದ್ರು ಜಾತ್ರೆಗೆ. ಈಗ ಹಂಗಲ್ಲ, ಅವ್ರು ಬಂದು ಅದೇ ಒಂದು ಜಾತ್ರೆ ಬೇರೆ, ಇದೇ ಜಾತ್ರೆ ಬೇರೆ ಆಗ್ತಾಯಿದೆ. ಅಷ್ಟೊತ್ತಿಗಾರೆ ಮುಗಿಸ್ಕೊಂಡು ಹೊಟ್ಟೆ ಹೋಗ್ತಾರೆ ಅವರೆಲ್ಲ ಬಂದು ಬೇಗ. ನಾವೆಷ್ಟೇ ಅವ್ರ ನಿರ್ಬಂಧ ಏರಿದ್ರು ಕೂಡ ಅವ್ರಿಗೆ ನಿಧಾನ ಬರಬೇಕು, ನಾವು ಸೇರಿಸಲ್ಲ ಅಂತ ಆಚೆ ಕಳಿಸಿದ್ರು ಕೂಡ ಬಂದ್ಬಿಡ್ತಾರೆ ಒತ್ತಾಯ ಮಾಡ್ಕೊಂಡು ಒಂದ್ಸರಿ. ಇವಾಗಲೂ ಅದು ನಿಂತಿಲ್ಲ, ಈಗಲೂ ಹಂಗೆ ಆಗ್ತಾ ಇದೆ. ನಾವು ಹೇಳ್ತಾ ಇರ್ತೀವಿ, ಬೇಗ ಬರಬೇಡಿ, ನಿಧಾನ ಬನ್ನಿ, ವೇಳೆಗೆ ಸರಿಯಾಗಿ ಬನ್ನಿ ಅಂದರೆ ಅವ್ರು ಕೇಳೋದಿಲ್ಲ. ಮೊದಲೆಲ್ಲ ಏನಾಗಿತ್ತು ಅಂದರೆ ಹಬ್ಬ ಮಾಡ್ಕೊಂಡು ನಡ್ಕೊಂಡು ಬರ್ತಾಯಿದ್ರು, ಗಾಡಿ ಹೊಡ್ಕೊಂಡು ಬರ್ತಾಯಿದ್ರು ಎಲ್ಲ. ಇವತ್ತು ಹಂಗಲ್ಲ. ಇವತ್ತು ಎಂಥ ಯುಗ ಇದೆಲ್ಲ, ಎಲ್ಲವೂ ಅನುಕೂಲ ಇದೆ. ಇವತ್ತು ನಡೆಯಂಗಿಲ್ಲ, ಯಾರು ನಡೆಸ್ಕೊಂಬರಂಗಿಲ್ಲ, ಎಲ್ಲ ವೆಹಿಕಲ್ನಲ್ಲೇ ಬರ್ತಾರೆ, ಪ್ರತಿಯೊಬ್ಬರು ವಾಹನದಲ್ಲೇ ತುಂಬ್ಕೊಂಬರ್ತಾರೆ. ಹಂಗಲ್ಲ, ಮೊದಲೆಲ್ಲ ಅವ್ರು ಗಾಡಿ ಹೊಡ್ಕೊಂಬರೋಕ್ಕೆ ಒಂದು ದಿವಸ ಆಗ್ತಾ ಇತ್ತು. ಅಲ್ಲಿಂದ ಹೊಡ್ಕೊಂಡು ಅವರು ರಾತ್ರಿ ಬಿಟ್ಟರೆ ಬೆಳಿಗ್ಗೆ ಹೊತ್ತು ನಡ್ಕೊಂಡು ಬರ್ತಾ ಇದ್ರು. ಹಿಂಗೆಲ್ಲ ಇತ್ತದು. ಆ ಒಂದು ವಾತಾವರಣ ಇವತ್ತು ದೂರ ಆಗಿದೆ. ಇವತ್ತು ಸೌಕರ್ಯಗಳು ಹೆಚ್ಚಿದೆ, ಸೌಲಭ್ಯಗಳು ಜಾಸ್ತಿ ಆಗ್ತಾ ಇದೆ. ಅದರ ಪರಿಣಾಮ ಇದೆಲ್ಲವನ್ನ ನಾವು ನೋಡ್ತಾ ಇದ್ದೀವಿ. ಎಷ್ಟು ದಿನದ ಹಬ್ಬ ಈ ಶಿವರಾತ್ರಿ ಸಂದರ್ಭದಲ್ಲಿ? ನಮ್ಮದು 10 ದಿವಸದ ಕಾರ್ಯ ಇದು. ಆದ್ರೆ ಈಗ ಏನಾಗ್ತಾ ಇದೆ, 15-16 ದಿವಸ ಆಗ್ತಾ ಇದೆ. ಒಂದು 2 ವಾರ ಪೂರ್ತಿ. ಈಗೇನಾಗಿದೆ ಅಂದ್ರೆ ಈಗಾಗಲೇ 5ನೇ ತಾರೀಕಿನಿಂದಲೇ ಈಗಾಗಲೇ ನಮಗೆ ಜಾತ್ರೆ ಶುರು ಆಗ್ಬಿಟ್ಟಿದೆ. ದನಿನ್ ಜಾತ್ರೆ ಶುರು ಆಗ್ಬಿಟ್ಟಿದೆ. ಈಗ ದನಿನ್ ಜಾತ್ರೆ ನಾಳೆಗೆ ಮುಕ್ತಾಯನೇ ಆಗ್ಬಿಡುತ್ತೆ ನಮ್ಮದು. ಇಲ್ಲಿಂದ ಪ್ರಾರಂಭ ಆಗ್ಬೇಕಾಯ್ತು ಲೆಕ್ಕವಾಗದು. ಆದ್ರೆ ಮುಕ್ತಾಯಕ್ಕೆ ಬರ್ತಾ ಇರ್ತೀನಿ ನಾಳೆ ಎಲ್ಲ ದನಗಳ ಪ್ರದರ್ಶನ ಇರುವಂತಹದ್ದು. ಇನ್ನೆಲ್ಲ ಅವರು ಊರ ಕಡೆಗೆ ಬೇರೆ ಕಡೆ ಹೋಗ್ತಾ ಇರ್ತಾರೆ, ಇಲ್ಲ ಬೇರೆ ಜಾತ್ರೆ ಹೊಡಿತಾ ಇರ್ತಾರೆ. ಹಾಗೆ ಇದು 10 ದಿವಸ ನಡಿಬೇಕಾಗಿರುವಂತಹದ್ದು. ಇದು 15 ದಿವಸ ತಗ ಹೇಳ್ಕೊಂಡು ಒಂದು ದನದ ಜಾತ್ರೆ, ಆಮೇಲೆ ಇನ್ನೇನೇನು, ಆಮೇಲೆ ಉತ್ಸವಗಳಿರ್ತದೆ. ಉತ್ಸವಗಳು ಪ್ರತಿ ದಿವಸ 2 ಉತ್ಸವ, ಮತ್ತೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲೊಂದು ಇರ್ತದೆ. ಇನ್ನು ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ, ಅಲ್ಲಿ ವಿಶೇಷವಾಗಿ ಅದೇ ಒಂದು ಕಮಿಟಿ ಇದೆ. ಅದಕ್ಕೆ ಹಳೆ ವಿದ್ಯಾರ್ಥಿಗಳು ಅವ್ರದೇ ಒಂದು ಸಮಿತಿ ಇದೆ, ಅವರು ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಯಾವಾಗ ಪ್ರತಿ ವರ್ಷ ಅದನ್ನು ನಿರ್ವಹಿಸ್ಕೊಂಡು ಹೋಗಿ. ಒಟ್ಟಿನಲ್ಲಿ ಈ ಭಾಗದವ್ರು ಪ್ರತಿ ವರ್ಷ ಅದೊಂದಕ್ಕೋಸ್ಕರ ತುಂಬಾ ಕಾಯ್ತಿರ್ತಾರೆ. ತುಮಕೂರಿನವ್ರು ಯಾರೇ ಮಾತಾಡ್ತಿರ್ತಾರಲ್ಲ, ಈ ಟೈಮಲ್ಲಿ ಬರೋದೇ ಇಲ್ಲ ಅವ್ರು ಬೇರೆ ಕಡೆ. ಇಲ್ಲ ಸಿದ್ಧಗಂಗೆ ಜಾತ್ರೆ ಇದೆ, ನಾವು ಜಾತ್ರೆಗೆ ಹೋಗ್ಬೇಕು. ಮತ್ತು ಬೆಂಗಳೂರಿನವರು ಎಷ್ಟೋ ಜನ ಗೆಳೆಯರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅವರೆಲ್ಲ ಇದಕ್ಕೋಸ್ಕರ ಟೈಮ್ ಮಾಡ್ಕೊಂಡ್ ಬರ್ತಾರೆ. ಆ ವೀಕೆಂಡ್ ಎಲ್ಲ ಇಲ್ಲೇ ಇರ್ತಾರೆ ಬಂದು. ಶುಕ್ರವಾರ ಏನಾಗಿದೆ ಅಂದ್ರೆ ಇವತ್ತು ದನಿನ್ ಜಾತ್ರೆ ತೋರ್ಸಕ್ಕೆ ಬರ್ತಾರೆ, ಮಕ್ಕಳನ್ನ ಕರ್ಕೊಂಬಂದು. ನನಗೆ ಆಶ್ಚರ್ಯ ಅಂದ್ರೆ ಏನಂದ್ರೆ, ಕಾರಲ್ಲಿ ಬರ್ತಾರೆ ಅವರೆಲ್ಲ. ಕಾರಲ್ಲಿ ಬಂದು ಮಕ್ಕಳಿಗೆ ನಮ್ಮ ಜಾತ್ರೆ ದನ ಹಿಂಗವೆ, ಎತ್ಕೊಂಡು ಹಿಂಗವೆ ಅನ್ನೋ ತೋರ್ಸೋದು. ಈಗ ತೋರಿಸ್ತಾವ್ರಿಗೆಲ್ಲ ಮಕ್ಳಿಗೆ. ಇನ್ನು ಮುಂದಿನ ದಿವಸಕ್ಕೆ ಏನಾಗ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾವು. ಮುಂದಿನ ದಿನ ವಸ್ತು ಪ್ರದರ್ಶನಕ್ಕೆ ಸೇರ್ಕೊಂಡ್ಬಿಡ್ತದ ಇದೇನಾದ್ರು ಅಂತ ಭಾವನೆ ಬರಬೇಕು. ಆದರೆ ಇವತ್ತು ಹಂಗೆ ಒಂದು ಪರಿಸ್ಥಿತಿ ಹಂಗೆ ಬರ್ತಾ ಇದೆಯೇನೋ ಗೊತ್ತಿಲ್ಲ. ಯಾಕೆಂದ್ರೆ ಹಳ್ಳಿ ಕಡೆ ಇನ್ನೂ ಅದಿದೆ. ಹಳ್ಳಿಲಿ ಇವತ್ತು ನೋಡಿ ಎಲ್ಲ ಹಸುಗಳು ನಮ್ಮ ದೇಶಿ ಹಸುಗಳೆಲ್ಲ, ದೇಸಿ ತಳಿಗಳೆಲ್ಲ, ಯಾವುದೇ ಸಂಕರವಾಗಿರುವಂಥದ್ದಾಗಲಿ ಸೀಮೆ ಯಾವುದೂ ಇಲ್ಲ. ಇಲ್ಲಿ ಸೇರಿರುವ ಎಲ್ಲ ದನಗಳು ಇವತ್ತು ಹಳ್ಳಿ ಕಾರ್ ಇರ್ಬೋದು, ಅಮೃತ ಮಹಲ್ ಇರ್ಬೋದು, ಅಂಥ ಹಸುಗಳು ದನಗಳೇ ಸೇರಿರುವಂಥ ಏರುಗಳು, ಎತ್ತುಗಳು ಬೇರೆ ಯಾವ ಸೇರಿಲ್ಲ. ಅಂದರೆ ಇನ್ನು ರೈತರಲ್ಲಿ ಖಯಾಲಿದೆ. ಇವತ್ತೇನಾಗಿದೆ ಅಂದರೆ ಯಾರು ಉಳೋರಿಲ್ಲ, ಉಳೋದು ಕಡಿಮೆ. ಎತ್ತುಗಳನ್ನ ಉಳುಮೆಗೆ ಬಳಸುವಂಥದ್ದು ಕಡಿಮೆ. ಅದರಿಂದ ಹೆಚ್ಚು ನೀವು ಅದ್ರ ಮೇಲೆ ಅವಲಂಬಿತ ಆಗಿರೋದು ಕಡಿಮೆ. ಈಗೇನಾಗಿದೆ ಅಂದರೆ ಶೋಕಿಗಾಗಿ ಏನಾದರೂ ಸಾಕ್ತಾರೆ. ನಮ್ಮಪ್ಪ ಸಾಕಿದ್ದ, ನಾವು ಸಾಕಬೇಕು, ಇಲ್ಲ ನಮ್ಮ ಪ್ರತಿಷ್ಠೆ, ಇದನ್ನು ನಾವು ಸಾಕಲೇಬೇಕು. ಇವತ್ತು ನೋಡ್ಬೇಕು ನೀವು ಅಲ್ಲೆಲ್ಲ ಅಲ್ಲಿ ಹಳ್ಳಿಕಾರ್ ಬ್ರ್ಯಾಂಡ್ ಎಲ್ಲ ಹಂಗೆ ಆಗೋಗಿದೆ. ಅವಕ್ಕೆಲ್ಲ ಒಂದು ಬ್ರ್ಯಾಂಡ್ ಮಾಡ್ಕೊಂಡು ಅವರು ಅದನ್ನ ಸಾಕದೇ ಒಂದು ಖುಷಿ ಅವ್ರಿಗೆ. ಮತ್ತೆ ಅದೇ ಒಂದು ದೊಡ್ಡಸ್ತಿಗೆ ಈಗ. ಹೌದು. ಆಮೇಲೆ ಇಲ್ಲಿ ಹಾಕಿದ್ದಾರೆ, ಅವ್ರು ಚಪ್ರ ಹಾಕಿದ್ದಾರೆ. ಚಪ್ರಕ್ಕೆ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಿಲ್ಲ. ಆ ಬೆಡ್ ಹಾಕಿರ್ತಾರೆ, ಅದ್ರ ಮೇಲೆಲ್ಲ ಹುಲ್ಲು ಹಾಸಿ, ಅದ್ರ ಮೇಲೆ ಎಲ್ಲ ಹಾಸಿಗೆ ಹಾಸಿ ನಾವು ದೊಡ್ಡ ಮನೆ ಕಣ ಆ ಥರ ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅದಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ಅವ್ರನ್ನ. ಅವ್ರ ಮನೆ ಒಂದು ಸದಸ್ಯನಂತೆ ಅವಕ್ಕೂ ಅಷ್ಟೊಂದು ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ. ಬುದ್ಧಿ ನಿಮ್ಗೆ ಗಮನಕ್ಕೆ ಬಂದಿರುತ್ತೆ, ಬೆಂಗಳೂರಲ್ಲೂ ಈ ವರ್ತೂರು ಆ ಕಡೆ ಎಲ್ಲ ಬ್ರ್ಯಾಂಡ್ ಇವೆಲ್ಲ ತುಂಬಾ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೆಯುತ್ತೆ ಬುದ್ಧಿ. ವರ್ತೂರ್ನವ್ರು ಇಲ್ಲಿಗೂ ಹೊಡಿತಾರೆ ಅನ್ಸುತ್ತೆ, ದನಗಳು ಬರ್ತಾ ಇರ್ತಾರೆ. ಹೌದಾ? ಅಲ್ಲೂ ಈ ಜನವರಿ ಫಸ್ಟ್ ವೀಕ್ ಅಲ್ಲೇ ಅಲ್ಲೂ ಅದ್ಭುತವಾಗಿ ಹೊಸ ವರ್ಷ ಎಲ್ಲ ಕಡೆ ಈಗ ಬೇಕಾದಷ್ಟು ಗುಟ್ಟೆ ಪರಿಷೆ ಇದೆ, ಶಿವಗಂಗೆ ಪರಿಷೆ ಇದೆ. ಇದು ನಿಮ್ಗೆ ದೊಡ್ಡಬಳ್ಳಾಪುರದ ಹತ್ರ ಯಾವುದೊಂದು ಇದೆಯಲ್ಲ, ಅದು ಸುಬ್ರಹ್ಮಣ್ಯದಿಂದ ಘಾಟಿ ಪರಿಷೆ ಇದೆ, ಕ್ಯಾಮೆನಹಳ್ಳಿ ಪರಿಷೆ ಇದೆ. ಇನ್ನು ಅದಾದ್ಮೇಲೆ ನಮ್ಮ ಪರಿಷೆ ಇದಾದ್ಮೇಲೆ ಇನ್ನು ಬೇರೆ ಬೇರೆ ಕಡೆ, ಈ ಕಡೆಗೂ ಇನ್ನು ಮಾಗಡಿ ಪರಿಷೆ ಇದೆ. ಎಲ್ಲ ಈ ಕಡೆ ಬೇಕಾದಷ್ಟು ಜನ ಪರಿಷೆಗಳು ಒಂದಂತ ಅಂತ ನಡ್ಕೊಂಡು ಬರ್ತಿದ್ದೋ. ಇವೆಲ್ಲ ವ್ಯತ್ಯಾಸ ಆಗಿದೆ. ಈಗ ಕಳೆದ ಸಂಕ್ರಾಂತಿಲಿ ಶಿವಗಂಗೆಯಲ್ಲಿ ನಡೆದಂಥ ಜಾತ್ರಾ ಮಹೋತ್ಸವದಲ್ಲಿ ಯಾವುದೇ ದನಗಳು ಬಂದಿಲ್ಲ ಅಂತ ವರದಿ ಬಂದಿತ್ತು, ಅದೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಇನ್ನೊಂದು ಮೆನ್ಷನ್ ಮಾಡಿದ್ರೆ, ಇಂದಿನ ಪೀಳಿಗೆಗೆ ಈಗ ಎತ್ತಿನ ಗಾಡಿ ಅಭ್ಯಾಸನೇ ಇರಲ್ಲ, ಗೊತ್ತೇ ಇರಲ್ಲ. ಇಲ್ಲೊಂದು ಚಕ್ಡಿ, ಎತ್ತಿನ ಗಾಡಿ ನಾವಿಲ್ಲಿ ಓಡಾಡಲ್ಲ. ಈಗ ಚಕ್ಡಿನೇ ಇಲ್ಲ. ಈಗ ನಿಮಗೆ ಚಕ್ಡಿ ಇಲ್ಲ, ಕರೆಕ್ಟ್. ಇಲ್ಲವೇ ನಮಗೆ ಇಲ್ಲ. ಈಗ ನಾವೇ ನೋಡ್ತಾ ಇಲ್ಲ. ಈಗ ಏನಿದ್ರು ಯಾರೋ ಹಳೆ ಮಡಗಿರೋರು ಏನೋ ನೋಡ್ಬೇಕಷ್ಟೇ ಹೊರತು ಯಾರು ಅದನ್ನು ಬಳಸೋರಾಗ್ಲಿ ಏನಾಗ್ಲಿ ಯಾರು ಇಲ್ಲ ಈಗ.
ಬುದ್ಧಿ ಎ ಐ ಜಗತ್ತಿಗೆ ಬಂದ್ಬಿಟ್ಟಿದೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತೀವಿ ಎಲ್ಲರೂ ಕೂಡ. ಬಟ್ ಸ್ಟಿಲ್ ಈ ಮಠ ಮತ್ತು ಅದರ ಪರಂಪರೆಯನ್ನು ಇಟ್ಕೊಂಡು ಮುಂದಿನ ಪೀಳಿಗೆಯ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ತಿರೋದ್ರಿಂದ ಆ ಥರದ ಆಲೋಚನೆಯು ಬೇರೆ ಬೇರೆ ನಡೀತಿದೆಯಾ? ಇವತ್ತು AI ಅನ್ನುವಂಥದ್ದು ದೊಡ್ಡ ಒಂದು ಆಘಾತಕಾರಿ ಆಗ್ತಾ ಇದೆ. ಒಂದು ಕಡೆ ಮನುಷ್ಯ ಬೇಕಾ, ಮನುಷ್ಯನ ಎಲ್ಲ ಒಂದು ಕೆಲಸನೂ AI ಮಾಡಿಬಿಟ್ರೆ ಮನುಷ್ಯನ ಸ್ಥಿತಿ ಏನು ಅಂತ ಯೋಚನೆ ಬರ್ತಾ ಇದೆ ಒಂದ್ಸತಿ. ಆದರೆ ಅದಕ್ಕೂ ಒಂದು ಕಡಿವಾಣ ಹಾಕುವಂಥ ಸ್ಥಿತಿ ಬರ್ತದೇನೋ ಗೊತ್ತಿಲ್ಲ ಅದಕ್ಕೆ. ಅದರಿಂದ AI ಬರ್ತಾ ಇದೆ, ಅದನ್ನು ತಡಿಬೇಕು ಅನ್ನೋದಲ್ಲ, ಆದರೆ ಅದರಿಂದ ನಾವು ಎಷ್ಟು ಬಳಕೆ ಮಾಡ್ಕೊಬೋದು, ಎಷ್ಟು ಒಳ್ಳೇದು ಮಾಡ್ಕೊಬೋದು, ಉಪಯೋಗ ಮಾಡ್ಕೊಬೇಕು ಅನ್ನೋದ್ರ ಕಡೆಗೂ ಕೂಡ ಗಮನ ನಡೀತಾ ಇದೆ. ಇವತ್ತು ಕೂಡ ಮುಂದಿನ ದಿವಸಗಳಲ್ಲಿ ಏನು ಬದಲಾವಣೆ ಆಗ್ಬೋದು ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೂ ಕೂಡ ಏನೇನು ಬರ್ತವೆ ಅನ್ನೋದೇ ಗೊತ್ತಿಲ್ಲ, ಹೊಸದಾಗಿ ಏನೇನು ಬಂದ್ಬಿಡ್ತಾವೋ ಗೊತ್ತಾಗ್ತಾ ಇಲ್ಲ. ಆದರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಮನುಷ್ಯ ಇವತ್ತು ಬೇಕೇ ಬೇಕಾಗಿದೆ. ಅದನ್ನು ತಯಾರು ಮಾಡೋನು ಮನುಷ್ಯನೇ. ಹೌದು. ಇದು ಮತ್ತೆ ಎಲ್ಲರೂ ಸ್ಮಾರ್ಟ್ ಯುಗದ ಈ ಹಿಂದೆ ಓಡ್ತಿದ್ದಾರೆ. ಪುಟಾಣಿ ಮಕ್ಕಳ ಕೈಯಲ್ಲೂ ಸ್ಮಾರ್ಟ್ ಫೋನ್ ಇದೆ. ಪುಣ್ಯಕ್ಕೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಯಾವ ಮಕ್ಕಳು ಅಭ್ಯಾಸ ಮಾಡ್ತಿದ್ದಾರೆ, 10,000 15,000 ಮಕ್ಕಳು, ಯಾರ ಕೈಯಲ್ಲೂ ಮೊಬೈಲ್ ಇಲ್ಲ, ಯಾರಿಗೂ ಅದನ್ನು ಕೊಡಲ್ಲ. ಅದು ಇವತ್ತೇನಾಗಿದೆ ಅಂದರೆ, ನಿನ್ನೆ ಆರ್ಟಿಕಲ್ ಹೋಗ್ತಿದೆ, ಅದರಿಂದ ತಪ್ಸೋಕ್ಕಾಗೋದಿಲ್ಲ ಅಂತ ಇದೆ. ಯು ಕಾಂಟ್ ಅವಾಯ್ಡ್. ಇವತ್ತು ಮೊನ್ನೆ ತಾನೇ 3 ಜನ ಮಕ್ಕಳು ಮಾಡ್ಕೊಂಡಿದ್ದಾರೆ ಮೊಬೈಲ್ ಕೊಡಲಿಲ್ಲ ಅಂತೇಳಿ. ಇವತ್ತದು ಆ ಮಾಫಿಯಾ ಆ ಒಂದು ಇದು ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇವತ್ತಲ್ಲಿ ಅದು ಒಂದು ಹುಚ್ಚ ಆಗ್ಬಿಟ್ಟಿದೆ. ಯಾಕೆಂದರೆ ಮಕ್ಕಳಿಗೆ ಇವತ್ತು ಎಲ್ಲರಿಗೂ ಕೂಡ ಮಕ್ಕಳಲ್ಲೇ ಅಳ್ತಾ ಇದ್ರೆ ಮೊಬೈಲ್ ಕೊಟ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತವೆ. ಅಡಿಕ್ಷನ್ ಜಾಸ್ತಿ ಆಗ್ತಾ ಇದೆ. ಅದು ಬಾಲ್ಯದಿಂದಲೂ ಅದನ್ನು ಕೊಟ್ಕೊಂಡು ಬರೋದ್ರಿಂದ ಆ ಪರಿಸ್ಥಿತಿ ಮಕ್ಕಳ ಮೇಲೆ ಒಂದು ಕೆಟ್ಟ ಪರಿಣಾಮ ಬೀಳ್ತಾ ಇದೆಯೇನೋ ಅಂತ ಹೇಳಬೇಕಾಗಿರುವಂಥದ್ದು. ಇವತ್ತು ತಾಯಿ ತಂದೆಗಳು ಅಷ್ಟೇ, ನಾವು ಅಷ್ಟೇ. ಈಗ ನಾವು ಅದನ್ನು ಹೆಚ್ಚು ಬಳಸುವಂಥ ಪ್ರಯತ್ನ ಮಾಡಿದ್ರೆ ನಮಗೂ ಅದೊಂಥರ ಪ್ರಯತ್ನ ಕೆಟ್ಟದೇ ಆಗ್ತಿಲ್ಲ. ಅದರಿಂದ ಅದನ್ನು ಎಷ್ಟು ಬಳಕೆ ಮಾಡ್ಕೊಳ್ಬೇಕೋ ಅಷ್ಟು ಉಪಯೋಗ ಮಾಡ್ಕೊಳ್ಬೇಕಾಗಿರುವಂಥದ್ದು. ನೀವೆಲ್ಲ ಒಂದು ನಿದರ್ಶನ ಕೇಳಿರಬೇಕು. ರೈಲಿನಲ್ಲಿ ತಾಯಿ ಮಗಳು ಬರ್ತಾ ಇರ್ತಾರೆ. ಬರ್ತಾ ಇರಬೇಕಾದ್ರೆ ಇಬ್ಬರು ಒಂದು ಪುಸ್ತಕ ಇಟ್ಕೊಂಡಿರ್ತಾರೆ. ಮಗಳು ಒಂದು ಪುಸ್ತಕ ಮೊಬೈಲ್ ಇರ್ತದೆ ಅವ್ರ ಹತ್ರ. ಮೊಬೈಲ್ ಯಾರು ಇಟ್ಕೊಳ್ಳಲ್ಲ, ಅಲ್ಲಿ ಮುಂದೆ ಇಟ್ಬಿಟ್ಟಿರ್ತಾರೆ, ಅಲ್ಲಿ ಅಷ್ಟೇ ಮುಂದೆ ಇಟ್ಟಿರ್ತಾರೆ. ಮೊಬೈಲ್ ಬಂದಾಗ ಕರೆ ಬಂದರೆ ಮಾತಾಡಿ ಅಲ್ಲೇ ಇಡ್ತಿದ್ರು, ಇವ್ರ ಪಾಡಿಗೆ ಇವ್ರು ಓದ್ಕೊಂತ ಇದ್ರು ಅಷ್ಟೇ. ತಾಯಿ ಏನು ಮಾಡ್ತಿದ್ದ, ಮಕ್ಕಳು ಅದನ್ನು ಅನುಕರಣೆ ಮಾಡ್ತಾ ಇತ್ತು. ಹಂಗೇನೆ ಮೊಬೈಲ್ ಬೇಕು ಅಂತ ಕೇಳ್ತಾ ಇಲ್ಲ. ತಾಯಿ ಪುಸ್ತಕ ಇಟ್ಕೊಂಡಿದ್ದ, ಅದು ಪುಸ್ತಕ ಇಟ್ಕೊಂಡಿತ್ತು. ಅಂದರೆ ಇದೊಂದು ಸಣ್ಣ ನಿದರ್ಶನ. ಏಕೆಂದರೆ ಇವತ್ತು ಮಕ್ಕಳಿಗೆ ಹಿರಿಯರ ಆದರ್ಶಗಳನ್ನು ತುಂಬಬೇಕಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಮೇಲಿಂದ ಬದಲಾವಣೆ ಆದರೆ ಇದು ಬದಲಾವಣೆ ಆಗುತ್ತೇನೋ, ಅದು ಒಂದು ಒಳ್ಳೆ ವಾತಾವರಣ ಉಂಟಾಗ್ಬೋದೇನೋ ಅಂತ. ನಮ್ಮ ಹಳ್ಳಿ ಕಡೆ ಗಾದೆ, ಹಿರಿಯ ಮನೆ ಮಂದಿಗೆಲ್ಲ ಯಾರು ದೊಡ್ಡವರು ಇರ್ತಾರೆ ಅವ್ರು ಏನು ಮಾಡ್ತಾರೆ ಅದನ್ನ ಎಲ್ಲರೂ ಅನುಸರಿಸ್ತಾರೆ. ಮಕ್ಕಳು ಸಹಜವಾಗಿ ಅನುಕರಣೆ ಮಾಡ್ತವೆ. ಅವ್ರು ಯಾವುದನ್ನು ಕೂಡ ಹೇಳ್ದಾಗ ಕೇಳಲ್ಲ, ನಾವು ಮಾಡಿದಾಗ ಮಾಡ್ತವೆ. ಈ ನೀವೇ ಆಗಲಿ ಸ್ವಾಮಿ ನಮಸ್ಕಾರ ಮಾಡೋದ್ರೆ ಮಾಡೋದಿಲ್ಲ. ಅವ್ರು ಮಾಡಿದ್ಮೇಲೆ ಹೋಗಿ ಮಾಡಬೇಕು ಅಂತ ನೋಡಿ ಮಾಡ್ತಾರೆ. ಹಂಗೆ ಮಕ್ಕಳು ಸಹಜವಾಗಿ ಚಿಕ್ಕಂದಿದ್ದಾಗ ಯಾರೇ ಆಗಲಿ, ನಾನಾಗಲಿ ಮತ್ತೊಬ್ಬ ನೀವೇ ಆಗಲಿ, ಯಾರೂ ಕೂಡ ಅದನ್ನು ಅನುಕರಣೆ ಮಾಡಿ ಅವ್ರು ಮಾತಾಡೋದಾಗಲಿ ಅವ್ರ ನಡವಳಿಕೆ ಆಗಲಿ ಪ್ರತಿಯೊಂದನ್ನು ಕೂಡ ಮಕ್ಕಳು ಅನುಕರಣೆ ಮಾಡುವುದರ ಮೂಲಕ ಎಲ್ಲ ಕಲ್ತ್ಕೊಂಡು ಹೋಗ್ತಾ ಇರ್ತೀವಿ ನಾವು. ಅದರಿಂದ ಅದು ಅವ್ರ ಮೇಲೆ ಒಳ್ಳೆ ಪರಿಣಾಮ ಬೀರುವಂಥ ಒಂದು ಸುಸಂಸ್ಕೃತ ವಾತಾವರಣ ಮನೆಯಲ್ಲಿದ್ದರೆ ಒಂದು ಬದಲಾವಣೆ ತರೋದಕ್ಕೆ ಸಾಧ್ಯ. ಇಲ್ಲಿಯ ಮಕ್ಕಳಿಗೆ ಅದ್ರ ಬಗ್ಗೆ ಗಮನ ಮತ್ತು ಅದನ್ನು ಸ್ಟ್ರಿಕ್ಟಾಗಿ ಅದೇ ಫಾಲೋ ಆಗ್ತಿದೆ ಇದೆ. ಅದ್ರ ಮಧ್ಯದಲ್ಲೂ ಬೇರೆ ಬೇರೆ ವ್ಯತ್ಯಾಸಗಳು ಆಗ್ತಾ ಇರ್ತವೆ. ಆದರೂ ಕೂಡ 90 ವರ್ಷ ಕಂಟ್ರೋಲ್ ಇದೆ. ವೇ ಫಾರ್ವರ್ಡ್ ಅಂದರೆ ಈಗ ಹಿಂಗೆ ನಡೀತಾ ಇದೆ, ಇನ್ನೇನೋ ಆ ಥರ ಆಗಬೇಕು ಮುಂದೆ ಅನ್ನುವ ನಿಮ್ಮ ಆಲೋಚನೆ? ಏನಿಲ್ಲ, ಇರೋದನ್ನೇ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಬಿಟ್ಟರೆ ಇನ್ನೇನು ಆಲೋಚನೆ ಮಾಡೋಕ್ಕಾಗತ್ತೆ. ಹೊಸದಾಗಿ ಏನು ಬರುತ್ತೋ ಅದು ನೋಡ್ಕೊಬೇಕು, ಅಳವಡಿಸ್ಕೊಂಡು ಹೋಗ್ತಾ ಇರಬೇಕು.